ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇಹಕ್ಕೆ ತಂಪಾಗುವಂಥದ್ದು, ಬಿಸಿಲಿನ ಧಗೆಗೆ ಸುಸ್ತು ಕಡಿಮೆಯಾಗುವಂಥದ್ದು ಮತ್ತು ಆರೋಗ್ಯಕರವಾಗಿರುವಂಥದ್ದು, ಹೊರಗಡೆ ಸಿಗುವಂತಹ ಜೀರಾ ಸೋಡಾವನ್ನು ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ರೀ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನಾನು ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಆ ಪ್ಯಾನ್ ಒಳಗೆ ಒಂದು 2-3 ಚಮಚೆ ಜೀರಿಗೆಯನ್ನು ಹಾಕಿದ್ದೀನಿ, ಮತ್ತು ಓಂಕಾಳನ್ನು ಹಾಕಿದ್ದೀನಿ, ಅಂದರೆ ಕರಿಮೆಣಸು ಮತ್ತು 2 ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ಹುರಿದಿಟ್ಕೊಂಡು ಆರಕ್ಕಿಟ್ಟಿದ್ದೀನಿ ರೀ. ಇನ್ನೊಂದು ಕಡೆ ನಾನು ಹುಣಸೆ ಹುಳಿನ ನೆನೆ ಇಟ್ಟು ಈ ಥರ ನೀರನ್ನು ಶೋಧಿಸ್ಕೊಂಡು ತೊಗೊಂಡಿದ್ದೀನಿ ರೀ. ಇನ್ನೊಂದು ಕಡೆ ಅದು ಜೀರಿಗೆ ಅದು ಆರಿದ ತಕ್ಷಣ ನಾವು ಒಂದು ಕುಟಾಣಿ ಒಳಗೆ ತೊಗೊಂಡು ಕುಟ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಬೇಕು ರೀ. ಮತ್ತು ಹುರಿಬೇಕಾದ್ರೆ ನೀಟಾಗಿ ಹುರ್ಕೊಳ್ಬೇಕು, ಅದು ಕ್ರಿಸ್ಪಿ ಆಗೋವರೆಗೂ. ಓಕೆ, ಆಮೇಲೆ ಒಂದು ಬಟ್ಲಲ್ಲಿ ತಗೊಂಬಿಡ್ರಿ ಅದು ಪೌಡ್ರನ್ನು. ನಂತರ ನಾನು ಐಸ್ ಕ್ಯೂಬ್ ಯೂಸ್ ಮಾಡಿಲ್ಲ, ನಾನು ಈ ಥರದ ಮಡಿಕೆ ನೀರನ್ನು ಯೂಸ್ ಮಾಡಿದ್ದೀನಿ. ಇವಾಗ ಬಿಸಿಲಿನ ಧಗೆಯೊಳಗೆ ನೀರು ಜಾಸ್ತಿ ಕುಡಿಲಿಬೇಕು ರೀ, ಅದಕ್ಕೋಸ್ಕರ ಫ್ರಿಜ್ ನೀರು ಕುಡಿಬೇಡ್ರಿ, ಈ ಥರ ಮಡಿಕೆ ನೀರನ್ನು ಕುಡೀರಿ. ಓಕೆ, ಇವಾಗ ನಾವು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ನೀರಿನೊಳಗೆ ನಾವು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಬೆಲ್ಲ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಮ. ಓಕೆ, ಬೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಇವಾಗಿನ ಪುಡಿ ಮಾಡ್ಕೊಂಡಿರ್ತೀವಲ್ಲ ರೀ, ಅದನ್ನು ಹಾಕ್ಕೊಂಡು ನಾವು ನೀಟಾಗಿ ಈ ಥರ ಬೆಲ್ಲ ಕರಗೋವರೆಗೂ ನಾವು ಈ ಥರ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೀವು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಬೇಕಾದ್ರೆ ಹಾಕೋಬಹುದು, ಅದಿಲ್ಲಪ್ಪ ಅಂತಂದರೆ ನೀವು ಇದನ್ನು ನಾರ್ಮಲ್ ಸಾಲ್ಟನ್ನೇ ಹಾಕ್ಕೊಳ್ಬೋದು. ಇನ್ನೊಂದು ಉಪ್ಪು ಸಿಗುತ್ತೆ ಗೊತ್ತಾ, ಏನದು ಅಂದರೆ ಹುಸುಪ್ ಅಂತೇಳಿ ಸಿಗುತ್ತೆ, ಅದು ಹಾಕ್ಕೊಂಡ್ರು ಪರವಾಗಿಲ್ಲ. ಆಮೇಲೆ ಮೇಲೆ ಒಂಚೂರು ಸೋಡಾ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೇಮ್ ಹೊರಗಡೆ ಸಿಗುವಂತಹ ಥರನೇ ಇದು ಜೀರಾ ಸೋಡಾ ತಯಾರಾಗುತ್ತೆ. ಓಕೆ, ಇವಾಗ ನೋಡಿ ಚೆನ್ನಾಗಿ ಇವಾಗ ಕುಡಿಯಲು ಸಿದ್ಧವಾಗಿದೆ ಅದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಇದನ್ನು ಮಾಡ್ಕೊಂಡು ಕುಡೀರಿ. ಓಕೆ, ಮನೆಯಲ್ಲೇ ಈ ಥರ ಚೆನ್ನಾಗಿ ಮಾಡ್ಕೊಂಡು ಕುಡಿದು ಆರೋಗ್ಯವಾಗಿರಿ. ಓಕೆ, ಥ್ಯಾಂಕ್ ಯು, ಬಾಯ್.